ಅಕ್ಕ ಅಕ್ಕ ಮುನಿಯ ಚೆನ್ನಿ ಸಿಕ್ಕಿದ್ಲಾ? ಸಿಕ್ಕಿದಾಗೆ ಅಂತ ತಿಳ್ಕೊ. ಚೆನ್ನಿನು ಮಾರನು ಬೆಂಗಳೂರು ಪೇಟೆಯಲ್ಲಿ ಸುತ್ತಾಡೋದನ್ನ ಕಣ್ಣಾರೆ ಕಂಡವ್ರು ಹೇಳೋರೆ. ಅಯ್ಯೋ ಆ ಬಡ್ಡಿ ಓಡೋಗಿ ನಮ್ಮ ಮರ್ಯಾದೆ ಹಾಳು ಮಾಡ್ಬಿಟ್ಲಲ್ಲಪ್ಪ. ಅಯ್ಯೋ ನನ್ ಮಗಳು. ಅಕ್ಕ ನಿನ್ ಮಗಳಿಗೆ ಏನೂ ಆಗಲ್ಲ. ಎಲ್ಲಿದ್ರು ಸರಿ, ಇವತ್ತೇ ಬೆಂಗಳೂರು ಹೋಗಿ ಇಬ್ರು ಹೇಳ್ಕೊಂಡು ಇಲ್ಲಿಗೆ ಬರ್ತೀನಿ, ಸರಿನಾ? ಸರಿಯಪ್ಪ. ನೀನು ಮಾತ್ರ ನೆಮ್ಮದಿಯಿಂದ ಇರು. ಬರ್ತೀನಕ್ಕ. ಅಯ್ಯೋ ದೇವ್ರೆ, ಇವಳಿಗೆ ಯಾಕೆ ಈ ಕೇಡ್ ಬುದ್ಧಿ ಬಂತು? ನಾನು ಕೇಳಿದ್ರೆ ಲಕ್ಷಣವಾಗಿ ಲಗ್ನ ಮಾಡ್ಕೊಡ್ತಾ ಇದ್ನಲ್ಲ. ದೇವ್ರೆ, ನಮ್ಮ ಮರ್ಯಾದೆ ಕಾಪಾಡಪ್ಪ, ನಮ್ಮ ಮರ್ಯಾದೆ ಕಾಪಾಡು. ಅಣ್ಣವ್ರೆ, ಈ ಜಾಗ ಎಲ್ಲೈತೆ ಅಂತ ಸ್ವಲ್ಪ ಹೇಳ್ತೀರಾ? ಕುಮಾಲಾಡ್ಜ ಸೀದಾ ಬಲ್ಕ್ ತಿರ್ಗೋ, ಅಲ್ಲೇ ಕಾಣಿಸುತ್ತೆ. ಹಿಂಗ್ ಹೋಗ್ಬೇಕಾ? ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಸರಿ ಬನ್ನಿ. ಓಹೋ, ಬನ್ನಿ ಬನ್ನಿ. ರೂಮಿಗೆ ಬಂದ್ಬಿಟ್ರಾ? ರೂಮ್ ಯಾವ್ದು ಖಾಲಿ ಇಲ್ಲ. ಮಾರ ಅಂತ ಒಬ್ನಿದ್ನಲ್ಲ, ಅವನಿದ್ದಾನ ಇಲ್ಲಿ? ಓ ಮಾರನಾ? ಅವನಿಲ್ಲಿಂದ ಹೋಗಿ ಯಾವ್ದೋ ಕಾಲ ಆಯ್ತು. ನಾನು ಅಣ್ಣ ಮುನಿಯ ಅಂತ ತಿಂಗಳನ ಇಲ್ಲಿಗೆ ದುಡ್ಡು ಕಳಿಸ್ತಾ ಇದ್ದೆ, ಅವ್ನು ಚೆನ್ನಾಗಿ ಓದ್ಬೇಕು ಅಂತ. ಅವನೆಲ್ಲ ಓದ್ತಿದ್ದ, ಪೋಲಿತನ ಅಲ್ದಂಗ ಅಲಿತಿದ್ದ, ನಾವೇ ಓಡಿಸ್ಬಿಟ್ವಿ. ಮನೇಲಿ ಎಲ್ಲರ ಜಗಳ ಆಡ್ಕೊಂಡ್ ಬಂದವನೆ, ಅವನಿಗೆಲ್ಲ ಹುಡ್ಕೋದು? ಇದ್ಯಾವ ಮಹಾ ದೊಡ್ಡ ವಿಷಯ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ 2 ದಿವಸದಲ್ಲಿ ಹುಡ್ಕೊಡ್ತಾರೆ. ಸರಿ ಸ್ವಾಮಿ, ಹೆಂಗಾರು ಮಾಡಿ ನನ್ನ ತಮ್ಮನ್ ಹುಡ್ಕೊಡಿ ಸ್ವಾಮಿ. ನನ್ನ ತಮ್ಮನ್ ಬಿಟ್ಟು ನಾನು ಬದುಕಕ್ಕಾಗಲ್ಲ. ಅಕ್ಕನು ತುಂಬಾ ಗೋಳಾಡ್ತಾವಳೆ. ನಿಮ್ ಪಾದಕ್ಕೆ ಬೀಳ್ತೀನಿ ಸ್ವಾಮಿ. ಛೇ 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 ಛೇ, ಏನಪ್ಪ ಇದೆಲ್ಲ? ನೋಡೋ, ನೀ ಹೀಗೆ ವ್ಯತೆ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ ತಮ್ಮ ಎಲ್ಲೇ ಇರ್ಲಿ, ಅವ್ನ್ ಹುಡ್ಕೊಡೋ ಕರ್ತವ್ಯ ನಮ್ದು. ಅಂದ ಹಾಗೆ ನೀ ಬೆಂಗಳೂರಲ್ಲಿ ಎಲ್ಲಿದೀಯಾ? ಎಲ್ಲೂ ಇಲ್ಲ ಬುದ್ಧಿ. ಹಾ, ಹಾಗಾದ್ರೆ ಒಂದ್ ಕೆಲಸ ಮಾಡು, ದಿವ್ಸ ಸಂಜೆ ಬಂದು ನೀನ್ ನನ್ನ ನೋಡ್ಕೊಂಡು ಹೋಗು. ಸರಿ, ಹೆಂಗಾರು ಹುಡ್ಕೊಡಿ. ಇರ್ಲಿ ಬಿಡು, ಧೈರ್ಯವಾಗಿರು. ಬರ್ತೀನಿ. ನಂದೆ ಹೆಂಗೆ ಇನ್ನೊಂದು ಕೈ ಹಾಕು. ಎಲ್ಲೆಲ್ಲಿ ನಿಂತ್ಕೊಂಡಿದಿರೋ ಅಲ್ಲೇ ನಿಂತ್ಕೊಂಡಿರಿ. ಯಾವನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ತೊಟ್ಟೆ ಇಲ್ಲಿರೋದೆಲ್ಲ ಸೀಸ್ ಮಾಡ. ಏನ ನನ್ ಮೇಲೆ ಕೈ ಮಾಡ್ತೀಯ? ನಾವು ಬಡವಾ? 2 ವರ್ಷ ನಿನ್ ಕಠಿಣ ಶಿಕ್ಷೆ ಮಾಡಿಸಿದ್ರೆ ಬುದ್ಧಿ ಬರುತ್ತೆ. ನಡ್ಯಾ ನಡ್ಯಾ. ನಡೀಲ ನಡ್ಯಾ. ಮರ ಮರ ಆಗಿದ್ಯಾ? ಇವನೇ ನನ್ನ ತಮ್ಮ ಸ್ವಾಮಿ. ಇವನೇನಾ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಕೈಗೆ ಬೇಡಿ? ಕ್ಲಬ್ನಲ್ಲಿ ಜೂಜಾಡ್ತಾ ಇದ್ದ. ಇಷ್ಟೇ ಅಲ್ಲದೆ ಡ್ಯೂಟಿ ಮೇಲೆ ಇರೋ ಕಾನ್ಸ್ಟೇಬಲ್ ಮೇಲೂ ನನ್ನ ಮೇಲೂ ಕೈ ಎತ್ತಿ ರಂಪ ಮಾಡಿದಾನೆ ರಾಸ್ಕಲ್. ಏನು? ಏನಿದೆಲ್ಲ? ಸ್ವಾಮಿ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವ್ನು ಕ್ಷಮಿಸ್ಬಿಡಿ. ಅವನಿಂದ ತಪ್ಪು ಕೆಲಸ ತಿರ್ಗಾ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದು ಬಿಡೋದು ನನ್ನ ಕೈಲಿಲ್ಲ ಮುನಿಯಪ್ಪ. ಇದೆಲ್ಲ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು. ಹೊರಟು ಜೈಲ್ಗೂ ಹಾಕ್ತಾರಾ? ಹಾ, 1-1.5 ವರ್ಷ ಹಾಕ್ತಾರೆ. ಬೇಡ ಬೇಡ ಅಂತ ಬೇಡ್ಕೊಂಡು ಕೇಳ್ದೆ ಇಲ್ಲಿಗೆ ಓಡ್ ಬಂದಿಯಲ್ಲೋ, ಇದಕ್ಕೆ ಏನೋ ಓದಿ ದೊಡ್ಡ ಮನ್ಸ ಆಗ್ತಿ ಅಂತ ಆಸೆ ಇಟ್ಕೊಂಡೆ. ಜೂಜಾಡಿ ಜೈಲ್ ಸೇರ್ಬಿಟ್ಟಿಯಲ್ಲೋ. ನಮ್ ವಂಶದಲ್ಲ ಯಾರೋ ಜೈಲ್ ಮುಖ ನೋಡಿಲ್ಲ, ನೀನೋಗ ಕಂಬಿ ಹೇಳ್ತಾ ಇದೆಯಲ್ಲೋ. ಇದೇನೋ ನಿನ್ ಗತಿ ಮಾರ? ಮನುಷ್ಯನಿಗೆ ಎಲ್ಲ ಅನುಭವನೂ ಆಗ್ಬೇಕು. ಜೈಲಿಗೆ ಬಂದ ತಕ್ಷಣ ನಮ್ ಗೌರವಕ್ಕೆ ಏನು ಕಮ್ಮಿ ಆಗೋಲ್ಲ. ಯಾಕೋ ಯಾಕೆ ಹಿಂಗ್ ಮಾತಾಡ್ತೀಯ? ಚೆನ್ನೈ ಎಲ್ಲಿ? ನಂಗೆ ಗೊತ್ತಿಲ್ಲ. ಹೇಳ, ಎಲ್ಲಿದ್ದಾಳೆ ಅಂತ ಹಾಕಿ ನೋಡು. ಮಾರ್ಕೆಟ್ ಹತ್ರ ಇರೋ ಟೂರಿಸ್ಟ್ ಲಾಡ್ಜ್ ಅಲ್ಲಿ ಇದ್ದಾಳೆ. ಸ್ವಾಮಿ, ನಾನು ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಅದೇ ಅಲ್ಲೇ ಕೈ ಮುಟ್ಬೇಡ್ವಾ? ಅಳಬೇಡ ಚೆನ್ನಿ. ಅವನಿಲ್ದೆ ಹೋದ್ರೆ ನಾನಿಲ್ವಾ? ನಾನು ಮಾರ ಅಂದ್ರೆ ಏನ್ ತಿಳ್ಕೊಂಡೆ? ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಇದ್ದವ್ರು. ಅವನ್ ರೂಮ್ ಬಾಡಿಗೆ ಕೊಡದೆ ಹೋದ್ರೆ ನಾನ್ ಕೊಟ್ಟು ನಿನ್ ಬಿಡ್ಸ್ಕೊಂಡು ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ನಿನಗ್ ಬೇಡದೆ ಹೋದ್ರೆ ನಾನಿಗ್ ಬೇಡ್ವಾ? ಹೋಗೋ.
ಹೇಳಮ್ಮ, ಅಳ್ಬೇಡ ಅಳ್ಬೇಡ ಮನೆಪ್ಪ, ಸಮಾಧಾನ ಮಾಡ್ಕೊ. ನೀ ಸಮಯದಲ್ಲಿ ಬರ್ತಾ ಇದ್ದಿದ್ರೆ ಈಗ ಯಾಕ ಮಾತು? ಅಲ್ಲಿ ಮಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾವಳೆ. ಮೊದ್ಲಿ ಜಾಗ ಖಾಲಿ ಮಾಡೋಣ ಬಾ. ಮಾವ, ಮಾರಾನು ಬರ್ತಾನೆ ಬಾ. ಚೆನ್ನಿ, ಯಾಕಮ್ಮ ನಿಂತೆ? ಬಾ ಅಕ್ಕ. ಯಾಕ ನೋಡಿ ಯಾರನ್ನ ಕರ್ಕೊಂಡ್ ಬಂದಿವ್ನಿ? ಬಾ ತಾಯಿ, ಯಾಕಲ್ಲೇ ನಿಂತ್ಬಿಟ್ಟೆ? ಇದರಲ್ಲಿ ನಿಂದೇನ್ ತಪ್ಪಿಲ್ಲ, ಎಲ್ಲ ನನ್ ಗ್ರಾಚಾರ. ಪಾಪ, ಇಷ್ಟ ಆತ್ರ ಇರೋ ನಿನ್ಗೆ ಮದ್ವೆ ಮಾಡ್ದಿದ್ದು ನನ್ ತಪ್ಪು. ಬಾ ಕಂದ, ಬಾ ಒಳಗ್ ಬಾ. ಏನೇ ಮನೆ ರಾಣಿ, ಓಡೋಗ್ತೀನಿ. ಎಷ್ಟೇ ಧೈರ್ಯ ನಿನ್ಗೆ? ಮಾನ ಮರ್ಯಾದೆ ಹಾಳಾಯ್ತು ಬಿಡ್ತೀಯಲ್ಲೇ? ಇನ್ನೆಷ್ಟೇ ದಿನ? ಹೋಗ್ತೀನಿ. ಈ ಮನೆ ಹಣ್ಣ ಸಾಕೋದ್ಗಿಂತ ಸಾಯಿಸದ್ ಮೇಲ್ಕೊಣು. ಹುಚ್ಚು ಸಾಕು ಮಾತಾಡೋಣ. ಅಯ್ಯೋ, ನಮ್ಮ ಮನೆ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಲ್ಲ. ಸಮಾಧಾನ ಮಾಡ್ಕೋ. ನಾನೇ ನಿಂತು ಇವಳನ್ನ ಮಾರನ್ಗೆ ಕೊಟ್ಟು ಮದ್ವೆ ಮಾಡಿಸ್ತೇನೆ. ನೀನೇನು ಯೋಚನೆ ಮಾಡ್ಬೇಡ. ಮದ್ವೆ? ಇವಳಿಗೇನೋ ಮದ್ವೆ? ಮಾನ ಮರ್ಯಾದೆಲ್ಲ ಕಳ್ಕೊಂಡ್ಮೇಲೆ ಇನ್ಯಾವ ಮುಖ ಇಟ್ಕೊಂಡು ಮದ್ವೆ ಮಾಡ್ಕೊಳ್ತಾಳೋ? ನಾನಿನ್ನು ಬದುಕಿರ್ಬಾರ್ದು ಮನಿಯ, ನಾನಿನ್ನು ಬದುಕಿರ್ಬಾರ್ದು. ಅಕ್ಕ, ರೆಡಿ ಆಯ್ತಾ ಸ್ವಾಮಿ? ನೋಡಿದ್ರ ಬಡವ ಜಮೀನೇ ಒತ್ತರಿಸ್ಬಿಟ್ಟವನೇ ಸ್ವಾಮಿ, ಒತ್ತರಿಸ್ಬಿಟ್ಟವನೇ. ಇಲ್ವಲ್ಲ, ಸರ್ಕಾರಿ ಲೆಕ್ಕದ ಪ್ರಕಾರ ಸರಿಯಾಗಿದೆಯಲ್ಲ ಗೌಡ್ರೆ? ಚಂದಾಗಂದ್ರಿ, ಅವನ್ ತಮ್ಮನ್ ಜಮೀನ್ ಎಷ್ಟಾಯ್ತು ಅಂತ ನನಗ್ ಗೊತ್ತಿಲ್ವಾ? ಇನ್ನೊಂದಪ್ಪ ಅಳಿರಿ. ಎಷ್ಟು ಸಾರಿ ಹೇಳಿದ್ರು ಅಷ್ಟೇ ಗೌಡ್ರೆ. ನಿಮ್ ಅಳತೆ ಟೇಪೇ ಸರಿಯಾಗಿಲ್ಲ. ಏನಂತೀಯ ಪೂಜಾರಪ್ಪ? ಅದಕ್ಕೆ ಬೇರೆ ಟೇಪ್ ತರ ಕೇಳಿ. ಅಣಿ, ಯಾಕೆ ಸುಮ್ಮನೆ ವ್ಯಾಜ್ಯ? ನಿಮ್ಗೆ ಎಷ್ಟು ಜಮೀನ್ ಬೇಕು ಅಷ್ಟು ನೀವು ಬರ್ಸ್ಕೊಳ್ಳಿ, ಮಿಕ್ಕಿದ್ದನ್ನು ನಂಬ್ಕೊಡಿ. ಮುನಿಯ, ಯಾಕೋ ಏನಾಯ್ತು ನಿನ್ಗೆ? ಮಾರನಿಂದ ಆಗಿರೋ ಅನ್ಯಾಯ ಸಾಲ್ತು ಅಂತ ಇದನ್ನು ಕೊಡ್ಬೇಕು ಅಂತಿದ್ಯಾ? ನೀನ್ ಸುಮ್ನಿರಕ್ಕ, ಬರ್ತ್ಕೊಡಿ ಇವ್ರಿಗೆ, ಬರ್ತ್ಕೊಡಿ ಅವ್ರಿಗೆ. ನಿನ್ ಧರ್ಮ ಯಾವನ್ಗ ಬೇಕು? ನಿನ್ ತಮ್ಮನ ಕೈ ತುಂಬಾ ಹಣ ಕೊಟ್ಟು ಬರ್ಸ್ಕೊಂಡ್ರ ಜಮೀನಿದು. ಇಲ್ದ ಹೋದ್ರೆ ನೀನು ನಿಮ್ಮ ಅಕ್ಕ ಇಬ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ಹೋಗಿ ತಗೊಂಡಿ. ಕೋರ್ಟ್ಗೆ ಹೋಗೋದ್ ಬೇಡ ದಣಿ, ಕೋರ್ಟ್ಗೆ ಹೋಗೋದ್ ಬೇಡ. ಏನಿದ್ರು ಇಲ್ಲೇ ತೀರ್ಥ ಮಾಡೋಣ. ಇದು ಅನ್ಯಾಯ ಮುನಿಯಪ್ಪ, ಕೋರ್ಟ್ಗೆ ಹೋಗಿ ತಗೊಳ್ಳಿ. ಅಂಜ, ನನ್ನ ಕೈ ಅನ್ನ ತಿಂದು ನನ್ನ ಕೈನೇ ಕಚ್ತೀಯ ನಾಯಿ ಬಟ್ಟಿ ಮಗನೇ. ಹೌದು, ನಾನು ನಾಯಿನೇ. ಹುಲಿ ಏನಾರ ಆಗಿದ್ದಿದ್ರೆ ಇಷ್ಟೊತ್ತು ನಿನ್ನೆ ಅದೇ ಬಗ್ಗೆ ರಕ್ತ ಕುಡಿತಿದ್ದೆ. ನನ್ ರಕ್ತ ಕುಡಿತೀಯಲ್ಲ ನಿನ್ನ. ಸಾವುಕಾರ ಬಿಡಿ, ಬಿಡಿ ಸಾವುಕಾರ. ದೊಡ್ಡವರಿಗೆ ಮಾತಾಡಬಾರ್ದು, ಗೊತ್ತಿಲ್ಲ ನಿಂಗೆ? ಹೋಗು, ಕೆಲ್ಸಕ್ಕೆ ಹೋಗು, ಹೋಗಿ ಹೋಗಿ. ಸಾಹೇಬ್ರೆ, ಅವ್ರಿಗೆ ಏನೇನ್ ಬೇಕು ಎಲ್ಲ ಬರ್ತ್ಕೊಡಿ. ಎಷ್ಟಾದ್ರೂ ಅವರಿಂದಾನೇ ಮುಂದೆ ಬಂದಿರೋ ಜೀವ ಆಯ್ತು. ಅವ್ರಿಗೆ ಸಂತೋಷ ಆದ್ರೆ ಸಾಕು ಸಾಕು. ಚೆನ್ನಿ, ಚೆನ್ನಿ, ಯಾಕಮ್ಮ ಏನಾಯ್ತೆ? ಹುಷಾರಿಲ್ವೇನೆ? ಡಾಕ್ಟರ್ ಹತ್ರ ಹೋಗೋಣ ಬಾ. ಡಾಕ್ಟರ್ ಬೇಡಮ್ಮ, ಡಾಕ್ಟರ್ ಬೇಡ. ಯಾಕೆ, ಏನಾದ್ರೂ ಮಾಡ್ಕೊಂಡ್ಬಿಟ್ಟೀನಿ? ಹೌದಮ್ಮ. ಅಯ್ಯೋ ಪಾಪಿ, ನಮ್ ಕೂಲಕ್ಕೆ ಮಸಿ ಬಡಿಯೋಕೆ ಕೆಲಸ ಮಾಡ್ಕೊಂಡ್ಬಿಟ್ಟೇನೆ. ಅಯ್ಯೋ ದೇವ್ರೇ,
ಮೊದಲು ಮರ್ಯಾದೆಗೆ ಮಾಡ್ತಾ ಇದ್ವಲ್ಲೇ, ಇನ್ಮೇಲೆ ಈ ಹಳ್ಳಿಲಿ ಹೇಗೆ ತಲೆ ಎತ್ಕೊಂಡು ಮಾಡ್ಬೇಕು? ನಮ್ಮ ಮುಂದಿನ ಮರ್ಯಾದೆಗೆ ಮಸಿ ಬರೆದು ಬಿಟ್ಟಿಯಲ್ಲಿ, ಒಬ್ಬಳೆ ಮಗಳಾಗಿ ಹುಟ್ಟಿ ಹೆತ್ತೊಟ್ಟಿಗೆ ಬೆಂಕಿ ಸುರಿದು ಬಿಟ್ಟಿಯಲ್ಲಿ, ಊರದೊಳ ಹಾಗೆ ತೊಲಗಾಕ ಬಾರ್ದಾಗಿದ್ದೇನೆ. ಯಾಕೆ ಬಂದೆ? ನಾಚಿಕೆಟ್ಟವಳೆ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ತಾಯಿ 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 ಸಾಯ್ಬೇಕು ನೀನು, ತಾಯಿ. ಅಯ್ಯೋ ಏನಾಯ್ತಮ್ಮ? ಅಕ್ಕ ನೀನು ಮಾರ ಅಲ್ವಾ? ಯಾಕೋ ಒಂಥರ ಇದೆಯಾ? ವ್ಯಾಪಾರ ಚಂದ ನಡೀತಿಲ್ವಾ? ವ್ಯಾಪಾರ ಯಾವತ್ತೋ ನೆಗದ್ ಬಿದ್ದೋಯ್ತು. ಹಂಗಂತ ಸುಮ್ಮನೆ ಕೂತ್ಕೊಳ್ಳಕ್ ಆಯ್ತದ? ತಿರ್ಗಾ ಬಂಡವಾಳ ಹಾಕ್ಬೇಕು, ವ್ಯಾಪಾರ ನಡೆಸ್ಬೇಕಪ್ಪ. ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಗೌಡ್ರೆ, ಎಷ್ಟು ಹುಡುಕಿದ್ರು ಬಂಡವಾಳನೇ ಸಿಗ್ತಾ ಇಲ್ಲ. ಯಾರ ಇವನ? ನಾನಿಲ್ವೇನು? ನಿಮ್ಮ ಅಪ್ಪನ ಸ್ನೇಹಿತ? ಎಷ್ಟು ಬೇಕು ಹಣ? ನಾನಿರೋದೇ ಕೊಡಕ್ಕೆ. ಇವ್ ನೀನ್ ಹಳ್ಳಿಗೆ ತಾನೆ ಹೊರಟಿದ್ಯಾ? ನಡಿ, ನಮ್ ಗಾಡಿಲೇ ಹೋಗೋಣ, ನಡಿ. ಗೊತ್ತಪ್ಪ, ನಿನ್ ವಿಷಯ ಎಲ್ಲ ಗೊತ್ತು. ನೀನ್ ಜೂಜಾಡಿ ಜೈಲಿಗೆ ಹೋಗಿದ್ದು ಗೊತ್ತು. ನಿನ್ ಸಮಾಚಾರ ಹಳ್ಳಿಗೆಲ್ಲ ಗೊತ್ತು. ಆದ್ರೆ ಹಳ್ಳಿ ಸಮಾಚಾರ ನಿನಗ್ ಗೊತ್ತಿಲ್ಲ ಅಷ್ಟೇ. ಏನದು? ಚೆನ್ನಿಗೆ ಮಗು ಆಯ್ತಲ್ಲಪ್ಪ. ಮಗುನ? ಚೆನ್ನಿಗೆ ಮಗು. ಮಗುನ್ ತಂದೆ ಮಾರ ಅಂತ ಹಳ್ಳಿಲೆಲ್ಲ ಮಾತಾಡ್ತಾರೆ. ಆದ್ರೆ ಮಗುನ್ ತಂದೆನೆ ಬ್ಯಾರೆ. ಏನ್ ಹೇಳ್ತಾ ಇದ್ದೀರಿ? ಆ ಮಗುನ್ ತಂದೆ ಇನ್ಯಾರು ಅಲ್ಲ, ನಿಮ್ಮ ಅಣ್ಣ ಮುನಿಯ. ನಮ್ಮಣ್ಣ ಮುನಿಯ ಅಂತವನಲ್ಲ. ಬೆಳ್ಳಗಿರೋದಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀಯ ನೀನು. ಮೊದ್ಲಿಂದಲೂ ಆ ಹುಡುಗಿ ಮೇಲೆ ಅವನಿಗೆ ಕಣ್ಣಿತ್ತು. ನೀನ್ ಆ ಹುಡುಗಿನ ಹೊಡ್ಕೊಂಡು ಹೊಂಟೋದೆ, ಆದ್ರೆ ಅವನ ಅದೃಷ್ಟ ಚೆನ್ನಾಗಿತ್ತು. ನೀನ್ ಜೈಲಿಗೆ ಹೊಂಟೋದೆ, ಇಲ್ಲಿ ಅವನಿಗೆ ಸಲೀಸಾಗೋಯ್ತು. ಇದನ್ನೆಲ್ಲ ನೋಡ್ಕೊಂಡು ನಮ್ಮಕ್ಕ ಮಂಕೆ, ನಿಂಗಿನ್ನೂ ಗೊತ್ತಿಲ್ವಾ? ಈ ಹೊಲಸ್ನೆಲ್ಲ ನೋಡ್ಲಾರ್ದೆ ಪಾಪ ಕೆಂಚವ್ವ ಎದೆ ಹೊಡ್ಕೊಂಡು ಸತ್ತ ಆಗ್ಲೇ 8 ತಿಂಗಳಾಯ್ತು. ಗೌಡ್ರೆ, ನೀವು ಹೇಳ್ತಿರೋದೆಲ್ಲ ಸತ್ಯನಾ? ಪರಮೇಶ್ವರನ್ ಸಾಕ್ಷಿ ಆಗಪ್ಪ, ನಾ ಸುಳ್ಳು ಹೇಳಲ್ಲ. ಮಾರ ಮನೆ ಬಂತು, ಇಳಿಯಪ್ಪ. ಸರಿಯಾ ಯಜಮಾನ್ರೆ? ಗಾಡಿ ಬಿಚ್ಚಿ ಎತ್ತುಗಳು ಹುಲ್ಲಾಕಪ್ಪ. ಸರಿ ಯಜಮಾನ್ರೆ. ಬಾ 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 ಮಾರ ಬಾ. ನೋಡು, ನೀನ್ ಮೊದ್ಲೇ ದುಡುಕು, ಬಿಸಿ ರಕ್ತ, ಯೋಚನೆ ಅವನ್ ತಲೆಗೆಲ್ಲ ತೆಗೆದ್ಬಿಟ್ಟಿಯೋ. ನಾನು ನಿಜ ಹೇಳ್ಬೇಕಂದ್ರೆ ಅವನ್ ನಿಮ್ಮ ಅಣ್ಣನೇ ಅಲ್ಲ. ಅವನಿರಬಾರ್ದು, ಭೂಮಿಗೆ ಭಾರ. ನಾನೇ ನೀನಾಗಿದ್ದಿದ್ರೆ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂತ ಅವನು ತೀರ್ಸ್ಬಿಡ್ತಿದ್ದೆ. ನಿನ್ ಕೈಲಾಗುತ್ತ ಕೆಲ್ಸ? ನನ್ನ ಕೈಲಾಗತ್ತಾ ಅಂತ ಕೇಳ್ತೀರಾ? ಅವನ್ ತಲೆ ಚಂಡಾಡ್ ನಿಮ್ ಕಾಲ್ ಮುಂದೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾರಾನೇ ಅಲ್ಲ. ಮೊದ್ಲ ಕೆಲಸ ಮಾಡಿ ಎಲ್ಲಾದ್ರೂ ತಲೆ ತಪ್ಪಿಸ್ಕೊ. ತಗೋ ಈ ಹಣ. ಹಣ ನಿಮ್ಮ ಹತ್ರನೇ ಇರ್ಲಿ ಗೌಡ್ರೆ, ಕೆಲಸ ಮುಗಿಸ್ಬಂದು ತಗೊಂಡು ಹೋಗ್ತೀನಿ. ನಿನ್ಗೋಸ್ಕರನೇ ಕಾಯ್ತಿರ್ತೀನೋ.